ನಮಸ್ತೆ ವೀಕ್ಷಕರೇ, ಕನ್ನಡದ ಹೋರಾಟಗಾರ್ತಿ, ಛಲಗಾರ್ತಿ, ಬಿಗ್ ಬಾಸ್ ಸೆಕೆಂಡ್ ರನ್ನರ್ ಅಪ್ ಅಶ್ವಿನಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಈ ಬಿಗ್ ಬಾಸ್ ಜರ್ನಿ ಹೇಗಿತ್ತು, ಹೇಗೆಲ್ಲ ಅವರು ಟಾಸ್ಕ್ ಅನ್ನ ಆಡಿದ್ರು, ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಾನು ಛಲಗಾರ್ತಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಕನ್ನಡ ಹೋರಾಟಗಾರ್ತಿಗೆ ಕನ್ನಡ ಬರೆಯೋದಕ್ಕೆ ಬರೋದಿಲ್ವಾ ಅನ್ನೋದು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು. ಇದ್ರ ಬಗ್ಗೆ ನೀವು ಹೇಳ್ತೀರಾ? ಆ್ಯಕ್ಚುಲಿ ಅದನ್ನು ಗಿಲ್ಲಿ ಬರೆದಿದ್ದಾಗಿತ್ತು. ಹೌದು, ನಾನು ಓದಿದ್ದೆಲ್ಲ ಆಂಗ್ಲ ಮಾಧ್ಯಮದಲ್ಲಿ ಆಗಿರೋದ್ರಿಂದ ನಾನಿವತ್ತು ಹೌದು ಕನ್ನಡ ಪರ ಹೋರಾಟಗಾರ್ತಿ ಆಗಿದ್ದೀನಿ, ಒಬ್ಬ ಕಲಾವಿದೆ ಆಗಿದ್ದೀನಿ. ತುಂಬ ದೊಡ್ಡ ದೊಡ್ಡ ಹುದ್ದೆಗಳಿರೋರು ಎಲ್ಲರಿಗಿಂತನೂ ತುಂಬ ಸ್ಪಷ್ಟವಾಗಿ ನನ್ನ ಭಾಷೆಯನ್ನು ಮಾತಾಡುವಂಥ ಶಕ್ತಿ, ಧಾಟಿ ಎಲ್ಲವೂ ನನಗಿದೆ. ಆದರೆ ನನಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಈಗಲೇ ಹೇಳಿದ ಹಾಗೆ ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರಿಂದ ನನಗೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ. ಬಟ್ ಅವತ್ತು ನನಗೆ ಬರೆಯೋದಕ್ಕೆ ಸ್ವಲ್ಪ ಎಲ್ಲೋ ತಪ್ಪಾಗತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿದ್ದಂತಹ ಧ್ರುವಂತ್ ಅವ್ರನ್ನ ಕರಿತೀನಿ ನಾನು. ಧ್ರುವಂತ್ ಅವ್ರು ಬಂದು ಎಲ್ಲ ನನ್ನ ಟ್ಯಾಗ್ ಲೈನ್ಗಳನ್ನ ಎಲ್ಲ ಬರಿತಾ ಹೋಗ್ತಾರೆ. ಬಟ್ ಛಲಗಾರ್ತಿ ಅಂತ ಬರೆದಿದ್ದು ತಪ್ಪಾಗತ್ತೆ. ನನಗದು ಗೊತ್ತಾಗತ್ತೆ ತಪ್ಪಾಗಿದೆ ಅಂತ. ಇಲ್ವಲ್ಲ, ಈ ರೀತಿ ಬರಲ್ಲ, ಬರಬೇಕಲ್ಲ ಅಂತ ನಾನು ಹೇಳಿದಾಗ ಗಿಲ್ಲಿ ಕೂತಿದ್ದವ್ರು ಏನು ಮಾಡ್ತಾರೆ, ಎದ್ದು ಬರ್ತಾರೆ. ನಾನು ಬರಿತೀನಿ ಅಂತ ಹೇಳಿ ಎದ್ದು ಬಂದು ಅವರೇ ಬರೆಯುವಂಥದ್ದು ಬೋರ್ಡ್ ಮೇಲೆ. ಸೊ ಬರೆದಾದ್ಮೇಲೆ ನನಗೆ ಹೇಗೆ ಅನಿಸುತ್ತೆ ಅಂತಂದರೆ ಮತ್ತೆ ನಾನು ರೀಚೆಕ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಬರ್ದಿದ್ದಾರಲ್ವಾ, ಓಕೆ, ಅವ್ರಿಗೆ ಗೊತ್ತು, ಯಾಕೆಂದರೆ ಅವ್ರು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಮತ್ತೆ ನಾನು ಇನ್ನೊಂದ್ಸಲ ಅದನ್ನು ನೋಡೋಕ್ಕೆ ಹೋಗಲ್ಲ. ಬರ್ದಿದ್ದಾರೆ, ಸರಿ ಇದೆ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಡ್ತೀನಿ. ಸೊ ಅಂದ್ಕೊಂಡು ಅಲ್ಲಿಂದ ನಾನು ಬೋರ್ಡ್ ಪಕ್ಕದಲ್ಲಿ ನಿಂತ್ಕೊಂಡು ಅದ್ರ ಎಕ್ಸ್ಪ್ಲನೇಷನ್ ಏನಿದೆ ನಾನು ಕೊಟ್ಬಿಟ್ಟು ಬಂದು ಕೂತ್ಕೋತೀನಿ. ಬಟ್ ಅಲ್ಲಿ ನನಗೆ ತುಂಬ ಸಲ ಅನ್ನಿಸ್ತಿರುತ್ತೆ, ಇದಲ್ಲ, ಇದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಬಟ್ ಸಮಸ್ಯೆ ಆಗೋದೇನು ಅಂತಂದರೆ ಗಿಲ್ಲಿ ಬರೆದಾಗ ಅವ್ರು ಓದಿರೋದು ಕನ್ನಡ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಆ ಭರವಸೆ ಮೇಲೆ ನಾನು ಅದನ್ನು ಹಾಗೆ ಬಿಡ್ತೀನಿ. ಅದು ಒಂದು ತಪ್ಪಾಗುತ್ತೆ ಅಲ್ಲಿ. ಮೇಡಮ್, ಹೊರಗೂ ಹೋರಾಟ, ಒಳಗೂ ಹೋರಾಟ, ಆದರೂ ವಿನ್ನರ್ ಆಗದೆ ಇರ್ಬೋದು. ಬಟ್ ನೀವು ಟಾಪ್ 3 ಸ್ಟೇಜ್ ಮೇಲೆ ಬಂದು ನಿಂತ್ರಿ. ಸೊ ನೀವು ಅಲ್ಲೇ ಗೆದ್ದು ಬಿಟ್ರಿ, ಎಷ್ಟು ಖುಷಿ ಇದೆ ಮೇಡಮ್? ಟಾಪ್ 3 ನಾನು ಆ್ಯಕ್ಚುಲಿ ಟಾಪ್ 2 ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ತುಂಬ ಡಿಸಪಾಯಿಂಟಿಂಗ್ ಆಗಿತ್ತು ನನಗೆ. ತುಂಬ ಜನ ಹೊರಗಡೆ ಬಂದಮೇಲೂ ಅದನ್ನೇ ಹೇಳಿದ್ದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು ನನಗೆ. ಬಟ್ ಹೊರಗಡೆ ನಮ್ಗೆ ಏನಾಗ್ತಿದೆ ಏನೂ ಗೊತ್ತಾಗಲ್ಲ. ನನಗೆ ಅನ್ನಿಸ್ತಾ ಇದ್ದಿದ್ದು ಮನೆಯೊಳಗಡೆ ಇಷ್ಟೂ ಜಗಳ, ಇಷ್ಟೂ ಕಿತ್ತಾಟ, ನಾನು ಬರ್ತೀನಪ್ಪ ಇಷ್ಟು ದಿನ, ನನ್ನನ್ನು ಕಳಿಸ್ಬಿಟ್ರೆ ಸಾಕು ಅಂತ. ಸೊ ಪ್ರತಿ ಸಲ ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಒಬ್ಬರ ಜೊತೆ ಜಗಳ ಆದಾಗ ಯಾಕೆ ಇವ್ರು ನನ್ನ ಜೊತೆ ಜಗಳ ಮಾಡ್ತಿದ್ದಾರೆ, ಹೋದರೆ ಸಾಕು, ಈ ವಾರ ಜಗಳ ಆಗಿದೆ, ಏನೋ ಆಗಿದೆ, ನನ್ನನ್ನು ಕಳಿಸ್ಬಿಡ್ತಾರೆ ಅಂತ. ಬಟ್ ಜಗಳ ಆಡ್ತಾ ಇದ್ದೀನಿ, ಇನ್ನೊಬ್ರು ನನ್ನ ಜೊತೆ ಜಗಳ ಆಡೋಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗಿರಲಿಲ್ಲ. ಬಟ್ ಇಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್. ಮೇಡಮ್, ಇಷ್ಟು ದಿನ ಬಿಗ್ ಬಾಸಲ್ಲಿ ಇದ್ರಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಗ್ ಬಾಸ್ ವಾಯ್ಸ್ ಬರ್ತಾ ಇತ್ತು, ಮತ್ತು ವೇಕಪ್ ಸಾಂಗ್ ಬರ್ತಾ ಇತ್ತು. ಇವತ್ತು ಬೆಳಗ್ಗೆ ಆ ಸಾಂಗು ಬಿಗ್ ಬಾಸ್ ವಾಯ್ಸ್ ಇರಲಿಲ್ಲ, ಎಷ್ಟು ಮಿಸ್ ಮಾಡ್ಕೊಂಡೆ? ತುಂಬ ಮಿಸ್ ಮಾಡಿಕೊಂಡೆ. ಯಾಕೆಂದರೆ ಬಿಗ್ ಬಾಸ್ ಆ ಧ್ವನಿ ಇದೆಯಲ್ಲ, ಅದು ಅಲ್ಲಿಂದ ಫೀಲ್ ಮಾಡೋರಿಗೆ ಮಾತ್ರ ಗೊತ್ತು. ಅಷ್ಟು ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೊಂಥರ ಹಾಡು ಹಾಕ್ತಾರೆ. ಎದ್ದ ತಕ್ಷಣ ನಾವು ಹೋಗಿ ಆ ದೇವ್ರ ಮುಖ ನೋಡ್ತೀವಿ. ಅದಾದಮೇಲೆ ಗಾರ್ಡನ್ ಏರಿಯಾಗೆ ಹೋಗಿ ಅದು ನೋಡೋಕ್ಕೆ ಬೆಳಗ್ಗೆ ಹೊತ್ತು ಗಾರ್ಡನ್ ಅಷ್ಟು ಅದೊಂದು ಯುದ್ಧ ಭೂಮಿನೇ ಆ್ಯಕ್ಚುಲಿ. ಅಷ್ಟು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಡಾನ್ಸ್ ಮಾಡ್ತಿರ್ತೀವಿ. ತುಂಬ ಚೆನ್ನಾಗಿ ಅನ್ನಿಸ್ತಿರುತ್ತೆ. ಒಂಥರ ಮೂಡ್ ಸ್ವಿಂಗೇ ಚೇಂಜ್ ಆಗಿಬಿಡುತ್ತೆ. ಬಟ್ ಬಿಗ್ ಬಾಸ್ ಧ್ವನಿ ಅನ್ನೋವಂಥದ್ದು ಆಟ ಚೆನ್ನಾಗಿ ಆಡಿದಾಗಲೂ ಕೂಡ ಬರ್ತಾರೆ, ಹೇಳ್ತಾರೆ. ಅಥವಾ ಏನೋ ಒಂಥರ ನೀವು ತುಂಬ ಲೋ ಆಗ್ತಿದ್ದೀರ ಅಂದಾಗ ನಿಮ್ಮನ್ನು ಕನ್ಫೆಷನ್ ರೂಮಿಗೆ ಕರೀತಾರೆ, ಮಾತಾಡ್ತಾರೆ. ಕೆಲವೆಲ್ಲ ಅವ್ರು ಹೇಳುವಂಥದ್ದು ಇದೆಯಲ್ಲ, ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಬದುಕು ಹೀಗಿರುತ್ತೆ, ಬಿಗ್ ಬಾಸ್ ಮನೆ ಅಂದರೆ ಹೀಗೆ, ನೀವು ಯಾಕೆ ಈ ರೀತಿ ಇದ್ದೀರಿ, ಮತ್ತು ಯು ಹ್ಯಾವ್ ಟು ಬೌನ್ಸ್ ಬ್ಯಾಕ್, ಇದೆಲ್ಲ ಅವ್ರದ್ದೇ ದಾಟಿಲಿ ಹೇಳ್ತಾರಲ್ಲ, ಅದೆಲ್ಲ ನಾವು ತುಂಬ ಕೇಳಿದ್ದೀವಿ. ಸ್ಪೆಷಲಿ ನನಗೆ 2 ಸಲ ನಾನು ಕನ್ಫೆಷನ್ ರೂಮ್ಗೆ ಹೋಗಿದ್ದೆ. ಸೊ ತುಂಬ ಹತ್ತಿರ ಆದರು ನನಗೆ ಬಿಗ್ ಬಾಸ್. ಸೊ ಹಾಗಾಗಿ ನನಗೆ ಆ ಧ್ವನಿ ತುಂಬ ಮಿಸ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.